ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮ ಮುಂದೆ ಒಂದು ಸುಂದರ ಬ್ಯೂಟಿಫುಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಯ ವ್ಲಾಗ್ ಇದಾಗಿರುತ್ತೆ. ಸೆಲೆಬ್ರೇಷನ್ ಯಾವ ಥರ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ನನ್ನ ಪ್ರೀತಿ ಪೂರ್ವಕ ಧನ್ಯವಾದ. ಹೀಗೆ ನಿಮ್ಮ ಸಪೋರ್ಟ್ ಯಾವತ್ತೂ ನನ್ನ ಜೊತೆ ಇರಲಿ. ಮುಂದೆ ನಾನು ಇನ್ನೂ ಹೊಸ ವೀಡಿಯೋಸನ್ನು ನಿಮ್ಮ ಮುಂದೆ ತರ್ತೀನಿ. ಹಾಗೆ ಮದುವೆ ಅನ್ನೋದು ಎಲ್ಲರ ಲೈಫಲ್ಲೂ ಒಂದು ಸುಂದರ ಅನುಭವ. ಅದನ್ನು ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮದುವೆ ಆದಮೇಲೆ ಹೋಗ್ತಾ ಹೋಗ್ತಾ ವರ್ಷಗಳು ಉರುಳೋದೇ ಗೊತ್ತಾಗೋದಿಲ್ಲ. ಸೊ ಆ ಒಂದು ಸವಿ ನೆನಪು ನಮಗೆ ಪ್ರತಿ ವರ್ಷ ನಾವು ನೆನಪು ಮಾಡ್ಕೊಳ್ತಾ ಇರ್ತೀವಿ. ಸೊ ವರ್ಷದಿಂದ ವರ್ಷಕ್ಕೆ ನಮ್ಮ ಎಕ್ಸ್ಪೀರಿಯನ್ಸು ಚೇಂಜ್ ಆಗ್ತಾ ಇರುತ್ತೆ, ಹಾಗೆ ನಮ್ಮ ಒಂದು ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಒಂದು ಮದುವೆಯ ಒಂದು ಸುಂದರ ಒಂದು ನೆನಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನೋಡ್ತಾ ಇರ್ಬೋದು, ನಾವು ನಮ್ಮ ಒಂದು ಆ್ಯನಿವರ್ಸರಿ ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇವತ್ತು ನಾವು ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದು. ಸೊ ಮದುವೆ ಆದಂಥ ದೇವಸ್ಥಾನಕ್ಕೆ ರೆಡಿಯಾಗಿ ಹೊರಟಿದ್ದೀವಿ ಬೆಳಗ್ಗೆ. ಹಾಗೆ ನೀವು ನೋಡ್ತಾ ಇರ್ಬೋದು, ನಾನು ಆನ್ಲೈನಲ್ಲಿ ಮೀಶೋದಿಂದ ಆರ್ಡರ್ ಮಾಡಿ ತರಿಸಿರುವಂಥ ಲೆಹಂಗಾನ ವೇರ್ ಮಾಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ನನಗೆ ರಿಂಗನ್ನು ಹಾಕಿದ್ರು ಬೆಳಗ್ಗೆ ಹೋಗೋದಕ್ಕಿಂತ ಮುಂಚೆ. ಇದು ನಾವು ಹಿಂದಿನ ದಿವಸ ಒಂದು ಸ್ವಲ್ಪ ಮೆಹಂದಿನ ಹಾಕ್ಕೊಳ್ತಾ ಇದ್ವಿ. ಸೊ ತುಂಬ ದಿನ ಆಗಿತ್ತು ಮೆಹಂದಿ ಹಾಕ್ಕೊಳ್ಳೋದೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೀಗ ನೋಡಿ, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, 15th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗಾಗಿ ನಾವು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನಾವು ಮದುವೆ ಆದಂತಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ನೀವು ಕೂಡ ನಮ್ಮ ಜೊತೆ ಬನ್ನಿ. ಮೊದಲಿಗೆ ನಾವು ಪೊಳಲಿಗೆ ಹೋಗ್ತಾ ಇದ್ದೇವೆ, ಅಂದರೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಕಟೀಲಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಪೊಳಲಿಗೆ ಹೋಗಬೇಕಂತೆ. ಪೊಳಲಿಯಲ್ಲಿ ಇರುವಂತಹ ದೇವರು ರಾಜರಾಜೇಶ್ವರಿ, ಅಂದರೆ ಅಕ್ಕ ತಂಗಿಯರ ದೇವಸ್ಥಾನ ಹತ್ರ ಇರೋದು. ಸೊ ಹಾಗಾಗಿ ಅಕ್ಕನ ದೇವಸ್ಥಾನಕ್ಕೆ ಹೋಗಿ ತಂಗಿ ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲಾಂದರೆ ಕೋಪ ಬರುತ್ತೆ ದೇವಿಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಮೊದಲು ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಮತ್ತೆ ಗೊತ್ತಾದ ಮೇಲಿಂದ ನಾವು ಮೊದಲು ಇಲ್ಲಿಗೆ ಹೋಗ್ತಾ ಇದ್ದೇವೆ. ಮೊದಲು ನಾವು ಸೀದಾ ಕಟೀಲಿಗೆ ಹೋಗಿ ಅಲ್ಲಿ ಹೋಗಿ ಬರ್ತಾ ಇದ್ವಿ. ಸೊ ಈಗ ಗೊತ್ತಾದ ಮೇಲೆ ನಾವು ಮೊದಲು BC ರೋಡ್ ಹತ್ರನೇ ಇದೆ ಪೊಳಲಿ. ಸೊ ಅಲ್ಲಿಗೆ ಹೋಗಿ ನಾವು ಅದಾದಮೇಲೆ ಕಟೀಲ್ಗೆ ಹೋಗ್ತೇವೆ. ಈಗ ನೋಡ್ತಾ ಇರ್ಬೋದು, ಪೊಳಲಿಗೆ ರೀಚ್ ಆಗಿದ್ದೇವೆ. ಹೋಗ್ತಾ ರೋಡೆಲ್ಲ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇದೆ. ಮತ್ತು ಇವತ್ತು ಬರ್ತಾ ನಾವು ಸ್ವಲ್ಪ ಲೇಟ್ ಆಯಿತು, ಮಧ್ಯಾಹ್ನ ಆಗಿತ್ತು. ಸೊ ಹಾಗಾಗಿ ಅಷ್ಟೇನು ರಶ್ ಇರಲಿಲ್ಲ. ಹಾಗೆ ದೇವರಿಗೆ ಬೇಕಾದಂಥ ಹೂವೆಲ್ಲ ತೊಗೊಂಡು ನಾವು ಹೋಗಿ ಆರಾಮ್ಸೆ ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಯಾವಾಗಲೂ ನಾವು ಬೆಳಗ್ಗೆ ಹೊತ್ತು ಒಂದು 12 ಗಂಟೆ ಒಳಗಡೆ ಹೀಗೆ ಬರ್ತಾ ಇದ್ವಿ. ಸೊ ಈ ಸಾರಿ ಒಂದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮಧ್ಯಾಹ್ನದ ಹೊತ್ತು ತುಂಬ ಆರಾಮ್ಸೆ ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಮತ್ತೆ ಕಟೀಲಿಗೆ ಹೊರಟ್ವಿ. ಹಾಗೆ ಕಟೀಲು ಇರ್ಬೋದು ಮತ್ತು ಪೊಳಲಿ ದೇವಸ್ಥಾನ ಇರ್ಬೋದು, ಎರಡು ಕಡೆ ಯಾವುದೇ ಒಂದು ಸೇವೆನ ನಾವು ಮಾಡಿಸ್ಬೋದು. ನಾವು ಹೆಚ್ಚಾಗಿ ಸೀರೆನ ಕೊಡ್ತೀವಿ ಕಟೀಲು ದೇವಸ್ಥಾನದಲ್ಲಿ, ಹಾಗೆ ಹೂ ಪೂಜೆ ಇದೆಲ್ಲ ಮಾಡಿಸ್ತೀವಿ. ಮತ್ತು ನಾನಿವತ್ತು ಹಾಕ್ಕೊಂಡಿರುವಂಥ ಲೆಹಂಗಾ ಮೀಶೋದಿಂದ ತರಿಸಿದ್ದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಕಲರ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಸಲ ವಾಶಿಗೆ ಹಾಕಿದರೂ ಕಲರ್ ಏನೂ ಹೋಗಲಿಲ್ಲ, ಫೇಡ್ ಆಗಲಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಡಿಸೈನ್ ಕೂಡ ಅಷ್ಟೇ, ನಾನು ಎಂಬ್ರಾಯ್ಡರಿ ಮಾಡಿಸಿದೆ. ಲೆಹಂಗಾ ಚೋಲಿ ತುಂಬಾ ಚೆನ್ನಾಗಿತ್ತು. ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕೂಡ, ಎಲ್ರಿಗೂ ಇಷ್ಟ ಆಯಿತು. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಕಟೀಲಿಗೆ ಬಂದಿದ್ದೇವೆ ನಾವು. ಹಾಗೆ ಇಲ್ಲಿ ಕೌಂಟರ್ ಇದೆ, ಸೀರೆ ಕೌಂಟರ್. ಸೊ ಇಲ್ಲಿ ನಾವು ಯಾವುದೇ ರೇಂಜಿದ್ದು ಬೇಕಾದರೂ ನಾವು ಸಾರಿನ ತೊಗೊಳ್ಬೋದು. ಇಲ್ಲಿ ತೊಗೊಂಡು ಅಲ್ಲಿ
ದೇವರಿಗೆ ಕಾಣಿಕೆನ ಕೊಟ್ಟು ಅದಾದಮೇಲೆ ಮತ್ತೆ ನಾವಿಲ್ಲಿಗೆ ವಾಪಸ್ ತಂದು ಕೊಡಬೇಕಾಗುತ್ತೆ ಅವರು ಹೇಳಿರುವಂಥ ನಂಬರ್ಗೆ. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಂದು ಲೆಹಂಗಾ ಚೋಲಿ ಕಟೀಲಲ್ಲೂ ಅಷ್ಟೇನು ರಶ್ ಇರಲಿಲ್ಲ. ಆದರೆ ಪ್ರತಿ ವರ್ಷ ಇಲ್ಲಿ ಒಂದಲ್ಲ ಒಂದು ಹೊಸ ಜೋಡಿ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಬಟ್ ಈ ವರ್ಷ ಇರಲಿಲ್ಲ. ಅಂದರೆ ನಾವು ಬಂದಿದ್ದು ಮಧ್ಯಾಹ್ನ, ಬೆಳಗ್ಗೆ ಹೊತ್ತು ಆಗಿತ್ತೋ ಏನೋ, ಅಥವಾ ಈ ಟೈಮಲ್ಲಿ ಅಷ್ಟೊಂದು ಮುಹೂರ್ತಗಳು ಸರಿ ಇಲ್ಲ ಅಂತ ಅನ್ನೋ ರೀಸನಿಂದ ಈ ಸರ್ತಿ ಇರಲಿಲ್ವಾ ಏನೋ, ಅದು ಗೊತ್ತಾಗಲಿಲ್ಲ. ಬಟ್ ಈ ಸಲ ಯಾವುದೇ ಒಂದು ಜೋಡಿ ಕಾಣಲಿಕ್ಕೆ ಸಿಗಲಿಲ್ಲ. ನೀಟಾಗಿ ಆರಾಮ್ಸೆ ಒಂದು ಫ್ರೀಯಾಗಿ ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಸೀದಾ ಹೋಗಿ ಬೇಗ ಬೇಗ ಬರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ದರ್ಶನ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡಿ, ಅಲ್ಲೇ ಮದುವೆ ಆಗಿದ್ದಲ್ವಾ ಅಂಥೇಳಿ ಎಲ್ಲ ನೆನಪು ಮಾಡಿಕೊಂಡು ಅದಾದಮೇಲೆ ಅಲ್ಲೇ ಹತ್ತಿರದಲ್ಲಿ ಒಂದು ವಾಸುಕಿ ಹೋಟೆಲ್ ಅಂತ ಇದೆ, ಅಲ್ಲಿ ನಾವು ಒಂದು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಬೇಕಾದಂಥ ಒಂದು ಸ್ನ್ಯಾಕ್ಸ್, ಅದು ತಿಂಡಿ ಐಟಮ್ ಏನಿದೆ ಅದೆಲ್ಲ ತೊಗೊಂಡು ತಿಂದ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ದೇವಸ್ಥಾನದಲ್ಲೇ ಊಟ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಬಂದಿದ್ದು ಲೇಟ್ ಆಯಿತು. ಹಾಗೆ ನಾವು ಸಂಜೆ ಹೊತ್ತು ಅಂದರೆ ತಿನ್ನಬೇಕಾದ್ರೆ ನಮಗೆ 4 ಗಂಟೆ ಆಯಿತು ನೋಡಿ. ಅದಾದಮೇಲೆ ಮನೆಗೆ ಬಂದು ಮತ್ತೆ ನಾವು ನೈಟ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಮತ್ತು ನೈಟು ಪಾರ್ಸಲನ್ನು ತೊಗೊಂಡು ಬಂದ್ವಿ. ಮತ್ತು ಲೇಟ್ ಆಗಿತ್ತಲ್ವ, ಇನ್ನು ಮನೆಗೆ ಹೋಗಿ ಅಡುಗೆ ಮಾಡುವಾಗ ತುಂಬ ಡಿಲೇ ಆಗುತ್ತೆ ಅಂಥೇಳಿ ಹಾಗೆ ನಾವು ನಮ್ಮ ಫೇವ್ರೇಟ್ ಫುಡ್ ಕಾರ್ನರಿಂದ ನಾವು ಫುಡ್ಡನ್ನು ತರಿಸಿದ್ವಿ. ಮತ್ತು ಸೋಮವಾರ ಆಗಿರೋದ್ರಿಂದ ವೆಜ್ ಐಟಮೇ ತರಿಸಿದ್ವಿ ನಾವು. ನಾನ್ ವೆಜ್ ತಿನ್ನೋದಿಲ್ಲ ಸೋಮವಾರ, ಹಾಗಾಗಿ ಮತ್ತು ನೆಕ್ಸ್ಟ್ ಡೇ ಮಂಗಳವಾರ ಏನಾದರೂ ನಾನ್ ವೆಜ್ ಮಾಡಿ ಗಮ್ಮತ್ತು ಮಾಡುವ ಅಂಥೇಳಿ ಸೋಮವಾರ ನಾವು ವೆಜ್ಜನ್ನು ತರಿಸಿದ್ವಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನಮಗೆ 15th ಇಯರ್ ಆ್ಯನಿವರ್ಸರಿ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳೆಲ್ಲ ಸೇರಿಕೊಂಡು ಒಂದು ಅರೇಂಜ್ಮೆಂಟನ್ನು ಮಾಡಿದರು. ನಮ್ಗೆ ಗೊತ್ತಿಲ್ಲದೇ ಕೆಲವೊಂದು ತುಂಬ ಒಂದು ಇಂಪ್ರೆಸ್ ಆಗುವಂಥ ಗಿಫ್ಟನ್ನು ತರಿಸಿದ್ರು. ನಾನು ಅವಾಗವಾಗ ಹೇಳ್ತಾ ಇದ್ದೆ, ಫ್ಲವರ್ ವಾಸು ಒಂದು ಮನೆಗೆ ಬೇಕು, ಮನೆ ಅಂದರೆ ಹಾಲಲ್ಲಿ ಇಡೋದಕ್ಕೆ ಅಥವಾ ಈ ಥರ ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಈ ಥರ ಸ್ಟ್ಯಾಂಡ್ ವಾಸ್ ಬೇಕು ಅಂತ ಹೇಳ್ತಾ ಇದ್ದೆ. ಸೊ ಅವರು ಅದನ್ನೇ ನೆನಪಲ್ಲಿ ಇಟ್ಕೊಂಡು ಆರ್ಡರ್ ಮಾಡಿ ತರಿಸಿದ್ರು. ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಫ್ಲವರ್ ವಾಸು ಮಕ್ಕಳು ತರಿಸಿದ್ದು. ಮತ್ತು ನಮ್ಮಮ್ಮ ನನಗೆ ಐಸ್ ಕ್ರೀಮ್ ಬೌಲನ್ನು ಗಿಫ್ಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು ಡಿಸೈನ್ ಮಾತ್ರ, ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಗಿಫ್ಟು ತುಂಬಾ ಇಷ್ಟ ಆಯಿತು. ಮತ್ತು ನನ್ನ ತಮ್ಮ ರಾಬೋಟ್ ಫ್ರೂಟ್ ಬಿಡು ಅಂತ ಒಂದು ಗಿಡನ ಗಿಫ್ಟ್ ಮಾಡಿದ್ದ. ಸೊ ಅದು ಕೂಡ ಅಷ್ಟೇ
ತುಂಬಾ ಚೆನ್ನಾಗಿದೆ. ಅಂದರೆ ಫ್ರೂಟ್ ನೋಡಬೇಕು, ನಾನು ಇದುವರೆಗೂ ಕೇಳಿಲ್ಲ. ನೀವು ಯಾರಾದರೂ ಕೇಳಿದರೆ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ರಾಂಬುಟ್ ಫ್ರೂಟ್ ಹೇಗಿರುತ್ತೆ ಅಂತೇಳಿ. ಹಾಗೆ ಎಲ್ಲ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮತ್ತೆ ಊಟ ಎಲ್ಲ ಮಾಡ್ತಾಯಿದ್ವಿ. ಅಂದರೆ ಊಟ ಹೇಳಿದಾಗೆ ನಾನು ಪಾರ್ಸಲನ್ನು ತೊಗೊಂಡು ಬಂದಿದ್ವಿ ಬರಬೇಕಾದ್ರೆ. ಸೋಮವಾರ ಆಗಿರೋದ್ರಿಂದ ವೆಜ್ ಊಟ, ನಾನ್ ಕುಲ್ಚಾ ಮತ್ತು ಪನ್ನೀರ್ ಬೆಟರನ್ನು ತೊಗೊಂಡಿದ್ವಿ, ಮತ್ತು ವೆಜ್ ಕೊಲ್ಹಾಪುರಿ, ಹಾಗೆ ಒಂದು ಬಿರಿಯಾನಿ. ಸಿಂಪಲ್ ಆ್ಯಂಡ್ ತುಂಬ ಚೆನ್ನಾಗಾಯಿತು ಸೆಲೆಬ್ರೇಷನ್ ಮಾತ್ರ. ಈ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.